ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಅದನ್ನು ಫುಲ್ ಟೈಮ್ ರೋಲ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾವ ಕಂಪ್ನಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ನಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು, ಮತ್ತು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಬಿಫೋರ್ ಅಪ್ಲೈಂಗ್ ನೀವು ನಿಮ್ಮದೇ ಆದ ಓನ್ ರಿಸರ್ಚ್ ಮಾಡಿ ಕೂಡ ಅಪ್ಲೈ ಮಾಡಿ. ಈ ಕಂಪ್ನಿ ಬಂದ್ಬಿಟ್ಟು ಇವಾಗ ನೋಡೋದಾದ್ರೆ ಎಮಿರೇಟಿಸ್ ಅಂತ ಹೇಳ್ಬಿಟ್ಟು ಇವ್ರದ್ದೊಂದು ಅಡ್ಮಿಷನ್ ಕೋಆರ್ಡಿನೇಟರ್ ರೋಲ್ಗೆ ಹೈಯರ್ ಮಾಡ್ತಾ ಇದ್ದಾರೆ. ಇದೊಂದು ಇ ಲರ್ನಿಂಗ್ ಕಂಪ್ನಿ ಆಗಿರುತ್ತೆ. ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇವರು ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ನೀವು ಇವ್ರಿಗೆ ಡೈರೆಕ್ಟ್ ರಿಕ್ವೆಸ್ಟ್ ಕಳಿಸಿ, ಬೇಕಾದ್ರೆ ನಿಮ್ಮ ರೆಸ್ಯೂಮೆನ ಕೂಡ ಶೇರ್ ಮಾಡ್ಬೋದು ಲಿಂಕ್ಡ್ಇನಲ್ಲಿ, ಮತ್ತು ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಲೈಕ್ ಎಮಿರೇಟಿಸ್ ಇಸ್ ಕಮಿಟೆಡ್ ಟು ಟೀಚಿಂಗ್ ದ ಸ್ಕಿಲ್ಸ್ ಆಫ್ ದ ಫ್ಯೂಚರ್ ಬೈ ಮೇಕಿಂಗ್ ಹೈ ಕ್ವಾಲಿಟಿ ಎಜುಕೇಷನ್ ಆಕ್ಸೆಸಿಬಲ್ ಒನ್ ಅಫೋರ್ಡೆಬಲ್ ಟು ಇಂಡಿವಿಜುವಲ್ ಅಂತ ಹೇಳಿದ್ದಾರೆ ಕಂಪ್ನೀಸ್ ಆ್ಯಂಡ್ ಗೌರ್ನಮೆಂಟ್ ಅರೌಂಡ್ ದ ವರ್ಲ್ಡ್. Next, it does this by collaborating with a more than 50 top tier university across the United States, Europe, Latin America, South Asia ಮತ್ತು ಇಂಡಿಯಾ, ಚೀನಾ. ಸೊ ಇಷ್ಟು ಕಂಟ್ರಿ ಕೂಡ ಟೈ ಅಪ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಎಮಿರಿಟಿಸ್ ಶಾರ್ಟ್ ಕೋರ್ಸ್ ಡಿಗ್ರಿ ಪ್ರೋಗ್ರಾಮ್ ಆನ್ ಪ್ರೊಫೆಷನಲ್ ಸರ್ಟಿಫಿಕೇಟ್ ಆ್ಯಂಡ್ ಸೀನಿಯರ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಹೆಲ್ಪ್ ಇಂಡಿವಿಜುವಲ್ ಟು ಲರ್ನ್ ನ್ಯೂ ಸ್ಕಿಲ್ಸ್ ಮತ್ತು ಟ್ರಾನ್ಸ್ಫಾರ್ಮ್ ದೇರ್ ಲೈಫ್ಸ್ ಕಂಪ್ನೀಸ್ ಆ್ಯಂಡ್ ಆರ್ಗನೈಜೇಷನ್. ಇಟ್ ಈಸ್ ಯೂನಿಕ್ ಮಾಡೆಲ್ ಫಾರ್ ದ ಸ್ಟೇಟ್ ಆಫ್ ದಟ್ ಆರ್ಟ್ ಟೆಕ್ನಾಲಜಿ ಅಂತ ಕೂಡ ಹೇಳಿದ್ದಾರೆ. ಸೊ ಕೆಳಗಡೆ ನೋಡ್ಕೊಂಡು ಹೋದರೆ ನಾವು ಆಲ್ರೆಡಿ 250,000 ಇಂಡಿವಿಜುವಲ್ ಇದ್ದಾರೆ ಮತ್ತು 80+ ಕಂಟ್ರೀಸಲ್ಲಿ ಆಲ್ರೆಡಿ ಇದೆ. ಸೊ ಇದು 2015 ಫೌಂಡ್ ಆಗಿರೋಂಥ ಕಂಪ್ನಿ ಆಗಿರುತ್ತೆ. ಸೊ 2000 ಎಂಪ್ಲಾಯೀಸ್ ಕೂಡ ಗ್ಲೋಬಲಿ ವರ್ಕ್ ಮಾಡ್ತಿದ್ದಾರೆ, ಮುಂಬೈ, ನ್ಯೂ ಡೆಲ್ಲಿ, ಸಿಂಗಾಪುರ್, ಮೆಕ್ಸಿಕೋ ಇಲ್ಲೆಲ್ಲ. ಸೊ ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡೋದಾದರೆ ರೋಲ್ ಓವರ್ ವ್ಯೂ ನೋಡೋದಾದರೆ, ಆ್ಯಸ್ ಎ ಪ್ರೋಗ್ರಾಮ್ ಕೋಆರ್ಡಿನೇಟರ್ ವಿತ್ ಅ ಲರ್ನಿಂಗ್ ಸರ್ವಿಸ್ ಡೆಲಿವರಿ ಟೀಮ್ ಯು ವಿಲ್ ಪ್ಲೇ ದ ಕೀ ರೋಲ್ ಎನ್ಶೂರಿಂಗ್ ದ ಸ್ಮೂತ್ ಆಪರೇಷನ್ ಆಫ್ ಅವರ್ ಪ್ರೋಗ್ರಾಮ್, like providing support to learners and coordinate with the internal team to ensure seamless learning experience ಅಂತೆ. ಇಂಟರ್ನಲ್ ಟೀಮ್ ಮತ್ತು ಲರ್ನರ್ ಅಂತಂದರೆ ಸ್ಟೂಡೆಂಟ್ಸ್ಗಳ ಮಧ್ಯ ನೀವು ಕೋಆರ್ಡಿನೇಟ್ ಮಾಡಬೇಕೇನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಏನು ಅಂತ ಎಲ್ಲ ಕೇಳಿಬಿಟ್ಟು, ದ ಐಡಿಯಲ್ ಕ್ಯಾಂಡಿಡೇಟ್ ವಿತ್ ದ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಈ ರೋಲಿಗೆ ಜಾಯ್ನ್ ಆಗೋಕ್ಕೆ. ಥ್ರೈವ್ ಇನ್ ದ ಫಾಸ್ಟ್ ಫೇಸ್ ಡೈನಮಿಕ್ ಎನ್ವಿರಾನ್ಮೆಂಟ್ ಮತ್ತು ಅಡಾಪ್ಟೇಬಲ್ ಟು ಎವಾಲ್ವಿಂಗ್ ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ. ನಾಲೆಜ್ ಆಫ್ ಎಡ್ಟೆಕ್ ಇಂಡಸ್ಟ್ರಿ ಆ್ಯಂಡ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇನ್ ಎಜುಕೇಷನ್ ಟೆಕ್ನಾಲಜೀಸ್ ಅಡ್ವಾಂಟೇಜಸ್ ಬಟ್ ನಾಟ್ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಲರ್ನರ್ ಸಪೋರ್ಟ್, ಇಲ್ಲಿ ಸರ್ವ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಲರ್ನರ್, ಮತ್ತು ಅವ್ರದ್ದು ಏನಾರು ಕ್ವೇರೀಸ್ ಇದೆ ಅಡ್ರೆಸ್ ಮಾಡೋದು, ಮತ್ತು ಅವ್ರಿಗೆ ಹೆಂಗೆ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದು ಅಂತ ಅಸಿಸ್ಟ್ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮತ್ತು ಇಲ್ಲಿ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡಬೇಕಾಗಿರುತ್ತೆ ಅವ್ರಿಗೆ. ಮತ್ತು ರೆಸ್ಪಾಂಡ್ ಟು ದ ಲರ್ನರ್ ಎನ್ಕ್ವೈರಿ ಲೈವ್, ಏನಾದರೂ ಅವ್ರ ಎನ್ಕ್ವೈರಿ ಇದೆ ಚಾಟ್ ಮುಖಾಂತರ, ಇಮೇಲ್ ಮುಖಾಂತರ, ಫೋನ್ ಕಾಲ್ ಮುಖಾಂತರ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸ್ಟೇಕ್ ಹೋಲ್ಡರ್ ಕೊಲಾಬ್ರೇಷನ್, ವರ್ಕ್ ಕ್ಲೋಸ್ಲಿ ವಿತ್ ಇಂಟರ್ನಲ್ ಟೀಮ್ ಅಂತಂದರೆ ಇಂಟರ್ನಲ್ ಟೀಮ್ ಅವ್ರ ಜೊತೆ ಆ ಕೋರ್ಸ್ ಡಿಸೈನ್ ಮಾಡೋದು ಮತ್ತು ಟೆಕ್ ಸಪೋರ್ಟ್ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಮಾಡಬೇಕಾಗಿರುತ್ತೆ. ಯಾಕೆಂದರೆ ನಾವು ಲರ್ನರ್ಸ್ ಅವ್ರಿಗೇ ಅಸಿಸ್ಟ್ ಮಾಡಬೇಕಾಗಿರೋದ್ರಿಂದ ಅಡ್ಮಿಷನ್ ಪ್ರೋಸೆಸ್ಗೆ ಇದೆಲ್ಲ ಫಸ್ಟು ನಮಗೇ ನಾಲೆಡ್ಜ್ ಇರಬೇಕು. ಮತ್ತು ಎನ್ಶೂರ್ ದಟ್ ಅಲೈನ್ಮೆಂಟ್ ಆಫ್ ಡೆಲಿವರಬಲ್ ಅಂತಂದರೆ ಕ್ಲಾಸಸ್ ಎಲ್ಲ ಅರೇಂಜ್ ಮಾಡೋದು ಅದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮತ್ತು ಇಲ್ಲಿ process improvement, identifying the opportunity to streamline program delivery, enhance the learner satisfaction ಅಂತಂದರೆ ಎಲ್ಲಾದರೂ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅಂದರೆ ಕೋರ್ಸಲ್ಲಿ ಅದೆಲ್ಲ ನೀವು ಸಜೆಸ್ಟ್ ಮಾಡೋದು, ಆ ಕೋರ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೇಳೋದು ಇಂಟರ್ನಲ್ ಟೀಮ್ಗೆ ನಿಮ್ಮದೇ ಆಗಿರುತ್ತೆ. ಮತ್ತು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಕೂಡ ಆಗಿರುತ್ತೆ, ಲೈಕ್ ಎನ್ಶೋರ್ ದ ಆಲ್ ದ ಪ್ರೋಗ್ರಾಮ್ ಲರ್ನಿಂಗ್ ಕಮ್ಯುನಿಕೇಷನ್ ಅದರ್ ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಕಂಪ್ನಿದಾದಂಥ ಒಂದು ಕ್ವಾಲಿಟಿ ಅಂತ ಅಂದರೆ ಅವ್ರದ್ದೇ ಆಗಿರೋ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರುತ್ತೆ, ಅದೆಲ್ಲ ಮೀಟ್ ಮಾಡಬೇಕಾಗಿರುತ್ತೆ. ಮತ್ತು ಅಪ್ ಟು ಡೇಟ್ ಇರಬೇಕು, ಮೇಂಟೆನೆನ್ಸ್ ಕೂಡ ಅಪ್ ಟು ಡೇಟ್ ಇರಬೇಕಾಗಿರುತ್ತೆ ಅವ್ರದ್ದು ವೆಬ್ಸೈಟ್ ಆಗಲಿ ಏನೇ ಆಗಲಿ. ಸೊ ಆನ್ಲೈನ್ ಪ್ರೋಗ್ರಾಮ್ ಆ್ಯಂಡ್ ಯೂನಿವರ್ಸಿಟಿ ಪಾರ್ಟ್ನರ್ಶಿಪ್ ಟು ಅಸಿಸ್ಟ್ ಲರ್ನರ್ ಎಫಿಷಿಯೆಂಟ್ಲಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ನೋಡೋದಾದರೆ ಚೇಂಜ್ ಆ್ಯಂಡ್ ಡೈನಮಿಕ್ ಎನ್ವಿರಾನ್ಮೆಂಟ್ ರಿಕ್ವೈರ್ಡ್ ಅಂತಂದರೆ ಏನಾದ್ರು ಚೇಂಜಸ್ ಬೇಕು ಅಂದರೆ ಅದಕ್ಕೂ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿನೇ ರಿಲೆವೆಂಟ್ ಫೀಲ್ಡ್ ಆದರೆ ಈಕ್ವಲೆಂಟ್ ಎಜುಕೇಷನ್ ಅಂತಂದರೆ ಮ್ಯಾಂಡೇಟರಿ ಡಿಗ್ರಿ ಆಗಿರಬೇಕು, ಎನಿ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಸ್ಟ್ರಾಂಗ್ ಮತ್ತು ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇರೋರು ಅಪ್ಲೈ ಮಾಡ್ಬೋದು.
ಮತ್ತು ಅಡ್ಯಾಪ್ಟಬಿಲಿಟಿ ಟು ಬಿಸ್ನೆಸ್ ನೀಡ್ಸ್ ಅಂತಂದರೆ ಬಿಸ್ನೆಸ್ ನೀಡ್ಸ್ಗೆ ಏನಾದ್ರು ಟಿಕೆಟ್ಸ್ ಮತ್ತು ಚಾರ್ಟ್ಸ್ ಔಟ್ ಕಾಲ್ ಏನಾರು ಬಂದರೆ ಅದಕ್ಕೂ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಕಸ್ಟಮರ್ ಫೋಕಸ್ಡ್ ಅಂತ ಅಂದರೆ ಡೆಮಾನ್ಸ್ಟ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ರೋಲ್ ವಿತ್ ಎಬಿಲಿಟಿ ಟು ರಿಸಾಲ್ವ್ ಲರ್ನಿಂಗ್ ಕ್ವೆರೀಸ್. ಅವ್ರದ್ದೇನೋ ಕ್ವೆರೀಸ್ ಇದ್ದರೆ ಇದು ಮಾಡೋದು. ಮತ್ತು ಟೆಕ್ ಸೇವಿ ಅಂತಂದರೆ ಎಬಿಲಿಟಿ ಟು ಕ್ವಿಕ್ಲಿ ಅಡಾಪ್ಟ್ ಎ ನ್ಯೂ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ ಅಂಡ್ ಟೂಲ್ ವಿತ್ ಇನ್ ದ ಇಂಟ್ರೆಸ್ಟ್ ಬ್ಯಾಕ್ಗ್ರೌಂಡು ಅಂತಂದರೆ ಏನಾದ್ರು ಹೊಸ ಟೆಕ್ನಾಲಜಿ ಬಂದರೆ ಅದನ್ನು ಬೇಗ ಕಲ್ತ್ಕೋಬೇಕಾಗಿರುತ್ತೆ. ಮತ್ತು ಇದು 24 ರೊಟೇಷನಲ್ ಶಿಫ್ಟ್ ಇರುತ್ತೆ, ಅದಕ್ಕೂ ರೆಡಿ ಇರಬೇಕು. ಮತ್ತು ಐ ಅಟೆನ್ಷನ್ ಟು ಡೀಟೇಲ್ ವಿತ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಟೀಮ್ ಪ್ಲೇಯರ್ ಆಗಿರಬೇಕು. ಮತ್ತು ಕೊಲಾಬ್ರೇಟ್ ಮೈಂಡ್ಸೆಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ನೋಡೋದಾದ್ರೆ ರಿಮೋಟ್ ವರ್ಕ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ರಿಮೋಟ್ ಸೆಟ್ಟಿಂಗ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಆರ್ಗನೈಜೇಷನ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಡೇಟಾ ಡ್ರಿವನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಸೊ ಯಾಕೆ ಇವು ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತಂದರೆ ಇಂಪ್ಯಾಕ್ಟ್ ಹೆಲ್ಪಿಂಗ್ ಪ್ರೊಫೆಷ್ನಲ್ ವರ್ಲ್ಡ್ ವೈಡ್ ಅಚೀವ್ ದೇರ್ ಲರ್ನಿಂಗ್ ಗೋಲ್ಸ್ ಅಂತ ಹೇಳಿದ್ದಾರೆ. ವಿ ಆಫರ್ ಕೊಲಾಬ್ರೇಟಿವ್ ವರ್ಕ್ ಕಲ್ಚರು ಮತ್ತು ಪ್ರೊಫೆಷ್ನಲ್ ಗ್ರೋತು ಎನ್ಹಾನ್ಸ್ ಯುವರ್ ಲರ್ನಿಂಗ್ ಕೆಪಬಿಲಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ ಈ ಕಂಪ್ನಿಗೆ ಜಾಯ್ನ್ ಆದರೆ ಅಂತ ಹೇಳಿದ್ದಾರೆ. ಸೊ ನಾವು ಈಕ್ವಲ್ ಅಪರ್ಚುನಿಟಿನ ಪ್ರೊವೈಡ್ ಮಾಡ್ತೀವಿ ಎಲ್ಲ ಅಪ್ಲಿಕೇಶನ್ಗೂ, ಯಾವುದೇ ಡಿಸ್ಕ್ರಿಮಿನೇಷನ್ ಕೂಡ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರು ಬೇಕಾದ್ರೂ ಎನಿ ಡಿಗ್ರಿ ಆಗಿದ್ದರು ಕ್ವಾಲಿಫಿಕೇಷನ್ ಮೀಟ್ ಆದವರು ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನಮ್ಮ ರೆಸ್ಯೂಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಮ್ಮದು ಪ್ರೊಫಿಷಿಯನ್ಸಿ ಇಂಗ್ಲೀಷ್ ಯಾವ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಯಾವ ಲೆವೆಲ್ ಇಂಗ್ಲೀಷ್ ಬರುತ್ತೆ ಅದು ಹಾಕ್ಕೊಳ್ಳಿ. ಇನ್ನು ಕರೆಂಟ್ ಸಿ ಟಿ ಸಿ ಎಷ್ಟು ಅಂತ ಕೇಳ್ತಿದ್ದಾರೆ. ಮತ್ತು ಎಷ್ಟು ಸಿ ಟಿ ಸಿ ಬೇಕು, ಇನ್ನು ನೋಟಿಸ್ ಪೀರಿಯಡ್ ಇದ್ದರೆ ಹಾಕೋಬೇಕು. ಏನಾರ ಕೆರಿಯರ್ ಬ್ರೇಕ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಒಂದು ಕೆರಿಯರ್ ಬ್ರೇಕ್ ಇರೋರು ಕೂಡ ತಗೋತಿದ್ದಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.